ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಗಂಗಾವಾಡಿ ಗ್ರಾಮದಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿದೆ. ಶಿವರಾತ್ರಿ ಹಬ್ಬದ ದಿನವೇ ಮಧ್ಯರಾತ್ರಿ ಸಮಯದಲ್ಲಿ ಅಮೋರ್ಘಂ ಎಂಬುವವರಿಗೆ ಸೇರಿದ ತೆನೆ ಹಸುವನ್ನು ಕೊಟ್ಟಿಗೆಯಿಂದ ಎಳೆದೊಯ್ದು ತಿಂದು ಹಾಕಿದೆ. ಸುಮಾರು 80,000 ಬೆಲೆ ಬಾಳುವ ಹಸುವಾಗಿದೆ. ಇದರಿಂದ ನಮ್ಮ ಜೀವನ ಸರಾಗವಾಗಿ ನಡೆಯುತ್ತಿತ್ತು. ಇವಾಗ ನಮಗೆ ಜೀವನ ನಿರ್ವಹಣೆ ಮಾಡುವುದು ಕಷ್ಟವಾಗುತ್ತದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪರಿಹಾರ ಕೊಡಿಸಿಕೊಡಿ ಎಂದು ಕುಟುಂಬಸ್ಥರ ಮನವಿಯಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಂಗಾವಾಡಿ ವಸಂತ್ ಕುಮಾರ್ ಹಾಗೂ ಸದಸ್ಯ ಕಾಳೇಗೌಡ ಹಾಗೂ ವಕೀಲ ಗಂಗಾವಾಡಿ ಸಂಪತ್ ರವರು ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ಹಾಗೂ ಸಾರ್ವಜನಿಕರು ಮುಂಜಾನೆ ಸಮಯದಲ್ಲಿ ಹೆಚ್ಚಾಗಿ ಓಡಾಡುತ್ತಾರೆ. ಹಲವಾರು ಪ್ರತ್ಯಕ್ಷವಾಗಿ ಚಿರತೆ ನೋಡಿ ಭಯಭೀತರಾಗಿ ಹಲವು ಬಾರಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಒಂದು ಕಡೆ ಯಳಂದೂರು ಅರಣ್ಯ ವಲಯಕ್ಕೆ, ಮತ್ತೊಂದು ಚಾಮರಾಜನಗರ ವಲಯಕ್ಕೆ ಬರುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಉತ್ತರ ನೀಡಿ ತಪ್ಪಿಸಿಕೊಳ್ಳುತ್ತಾರೆ. ನಮ್ಮ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರಿಗೆ ವನ್ಯ ಪ್ರಾಣಿಗಳಿಂದ ರಕ್ಷಣೆ ಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಹಾಗೆಯೇ ಹಸು ಕಳೆದುಕೊಂಡ ಮಾಲೀಕರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಇಂದು ಗಂಗೋಡಿ ಗ್ರಾಮಕ್ಕೆ ಚಿರತೆ ದಾಳಿ ಮಾಡಿದ್ದು ಎಲ್ಲರಿಗೂ ಭಯವನ್ನು ಉಂಟು ಮಾಡುವಂಥ ಪರಿಸ್ಥಿತಿ ವಾತಾವರಣ ಉದ್ಭವವಾಗಿದೆ. ಯಾಕೆಂದರೆ ಇದೇ ಥರ ಯರಗಮಳ್ಳಿ ವ್ಯಾಪ್ತಿಗೆ ಬರೋಂಥ ಅಲ್ಲೂ ಸಹ ಇದೇ ರೀತಿ ಹಸು ತಿಂದ್ಕೊಂಡು ಹೋಗಿತ್ತು. ಮತ್ತು ಜನಗಳು ಓಡಾಡೋಕ್ಕೆ ಭಯದ ವಾತಾವರಣ ಇತ್ತು. ಇವತ್ತು ಸಹ ನಮ್ಮ ಗಂಗೋಡಿ ಗ್ರಾಮದಲ್ಲಿ ಯಳಂದೂರು ತಾಲೂಕು ಮತ್ತು ಚಾಮರಾಜನಗರ ಎರಡಕ್ಕೂ ಸೇರಿದಂಥ ಅರಣ್ಯ ಇಲಾಖೆ ಇದು. ಅದರಿಂದ ಅವರು ನಾವು ಬರಬೇಕು ಅಂತ, ಇವರು ನಮಗೆ ಬರಬೇಕು ಅಂತಾರೆ. ಅದರಿಂದ ನಮ್ಮ ಗ್ರಾಮಕ್ಕೆ ರಕ್ಷಣೆ ಇಲ್ಲ. ಯಾಕಂದರೆ ಇದು ಕಾಡಿನಂಚಿನಿರೋಂಥ ಗಂಗೋಡಿ ಗ್ರಾಮ. ಬೇರೆ ಊರವರು ಮಧ್ಯ ವ್ಯಾಪ್ತಿಯಲ್ಲಿ ಇರುತ್ತೆ, ಇದು ಗಂಗೋಡಿ ಅಂಚಲ್ಲಿ ಕಾಡಿನಂಚಲ್ಲಿ ಇರುತ್ತೆ. ಅದರಿಂದ ತಾವು ಯಾವುದೇ ರೀತಿ ಅನುದಾನದಲ್ಲೂ ಸಹ ತಾರತಮ್ಯ ನೋಡ್ತಿದ್ದಾರೆ. ಅದರಿಂದ ಈ ಹಸು ದಾಳಿ ಮಾಡೋದ್ರಿಂದ ಎಲ್ಲರಿಗೂ ನೋವು ಉಂಟಾಗದೆ. ಯಾಕಂದ್ರೆ ಇದೊಂದು ಪ್ರೆಗ್ನೆಂಟ್ ಆಗಿರೋಂಥ ಇದು ಹಸು. ಅದರಿಂದ ಯಾವುದೇ ರೀತಿ ಇಷ್ಟೊತ್ತಾದರೂ ಅದು ಬೆಳಗ್ಗೆ 7 ಗಂಟೆ ಜಾವದಲ್ಲೇ ಅದು ಚಿರತೆ ರಾತ್ರಿ ದಾಳಿ ಮಾಡಿದ್ರು ಸಹ ಇಷ್ಟೊತ್ಕಾರು ಅರಣ್ಯ ಇಲಾಖೆಯವರು ಯಾರು ಸಿಬ್ಬಂದಿಗಳು ಒಬ್ಬರು ಬಂದವರೆ, ಅಷ್ಟು ಬಿಟ್ಟರೆ ಯಾವುದೇ ರೀತಿ ಅರಣ್ಯ ಅಧಿಕಾರಿಗಳು ಯಾರು ಈ ಕಡೆ ಗಮನ ಹರಿಸಿಲ್ಲ. ಇವರು ಇವತ್ತು ಬಂದು ಪರಿಹಾರ ನೀಡಬೇಕು, ಮತ್ತು ಹಸು ಮತ್ತೆ ಯಾವುದೇ ರೀತಿ ದಾಳಿ ಆಗದ ರೀತಿ ಅವರು ಅದನ್ನ ರಕ್ಷಣೆ ನೋಡಬೇಕು. ಅರಣ್ಯ ಇಲಾಖೆಯವರು ಬಂದು ಈಗ ಬೋನ್ ಹಾಕ್ಬಿಟ್ಟು ಚಿರತೆನ ನಮ್ಗೆ ಅದು ಸೆರೆ ಹಿಡಿದು ನಮ್ಮ ಜನಗಳಿಗೆ ರಕ್ಷಣೆ ಕೊಡಬೇಕು. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಯ್ತು. ಅರಣ್ಯ ಇಲಾಖೆ ವಿರುದ್ಧ ನಾವು ಈ ರೀತಿ ಯಾವ್ದಾದ್ರು ಮನುಷ್ಯಂಗೆ ತಾರತಮ್ಯ ಆಯಿತು, ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಸ್ಬೇಕಾಯ್ತು ಅಂತ ಇದು ನಮ್ಮ ಗಂಗೋಡಿ ಗ್ರಾಮದಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.